ವಾಣಿಜ್ಯ ಮಳಿಗೆಗಳನ್ನು ಮಾಡ್ಕೊಂಡಿರ್ತಾರೆ. ಗಣೇಶೋತ್ಸವ ಅನ್ನೋದೊಂದು ದೈವಿಕ ಕಾರ್ಯಕ್ರಮ. ಎಲ್ಲ ವಿಘ್ನಗಳಿಗೂ ವಿನಾಯಕ ಅಂತ ಕರೆಸ್ಕೊಳ್ಳುವಂತಹ ಗಣೇಶ ನಿವಾರಣೆಯನ್ನು ಮಾಡ್ತಾನೆ ಎನ್ನುವಂತಹ ಸದುದ್ದೇಶದಿಂದ ಮಾಡ್ತಿದ್ದಂತಹ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆ ಅನ್ನೋದು ಹತ್ಕೊಳ್ಳುತ್ತೆ. ಈ ಮಟ್ಟಿಗೆ ಎಲ್ಲವೂ ಕೂಡ ಸರ್ವನಾಶವಾಗಿದೆ. ಬಟ್ ಇಲ್ಲಿ ಒಂದು ಗಮನಿಸಬೇಕು, ಏಕಾಏಕಿ ಅಷ್ಟೊಂದು ಪೆಟ್ರೋಲ್ ಬಾಂಬ್ಗಳು ಎಲ್ಲಿಂದ ಬಂದವು? ಕಲ್ಲು ತೂರಾಟ ನಡೆಸುತ್ತಾರೆ ಅನ್ನೋದಾದರೆ ಅಷ್ಟೊಂದು ಕಲ್ಲುಗಳು ಏಕಾಏಕಿ ಹೇಗೆ ಬರೋದಕ್ಕೆ ಸಾಧ್ಯ? ಹಾಗಾದರೆ ಇದು ಪೂರ್ವ ನಿಯೋಜಿತ ಕೃತ್ಯವಾ? ಹೀಗೆ ಅನುಮಾನಗಳು ಸಹಜವಾಗಿ ಮೂಡುತ್ತೆ. ಹಾಗಾಗಿ ತನಿಖೆಗೆ ಪ್ರತಿಯೊಬ್ಬರು ಕೂಡ ಆಗ್ರಹಿಸ್ತಾ ಇದ್ದಾರೆ. ರೈಟ್, ಗೃಹ ಸಚಿವರು ಮಾತಾಡಿದ್ದನ್ನು ಒಂದು ಸಲ ರಿಕಾಲ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗೋಣ. ಪರಿಸ್ಥಿತಿ ನಮ್ಮ ಕಂಟ್ರೋಲಿದೆ, ನಾಗಮಂಗಲ ತಹಬದಿಗೆ ಬಂದಿದೆ, ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ತೀವಿ, ಘಟನೆ ಕಾರಣ ಏನು ಅಂತ ನೋಡ್ತೀವಿ ಅಂತ ಕೂಲ್ ಆ್ಯಂಡ್ ಕಂಪೋಸ್ಡಾಗಿ ಹೇಳಿದರು. ಬಟ್ ಪರಿಸ್ಥಿತಿಯ ಉದ್ವಿಗ್ನತೆ, ಆಗಿರುವಂಥ ನಷ್ಟ, ಬದುಕನ್ನು ಕಳ್ಕೊಂಡಿರೋರ ಬದುಕಿನ ಬಗ್ಗೆ ಗೃಹ ಸಚಿವರು ಗಮನ ಹರಿಸ್ತಿದ್ದಾರಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ. ರಾಘವೇಂದ್ರ, ಸದ್ಯ ನಾಗಮಂಗಲ ಹೇಗಿದೆ? ಇನ್ನು ಮಂಡ್ಯ ಜಿಲ್ಲೆ ನಾಗಮಂಗಲ ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಆದಂತ ಕೋಮು ಗಲಭೆಗೆ ಇದೀಗ ನಾಗಮಂಗಲ ಪಟ್ಟಣ ದಳ್ಳೂರಿಯಲ್ಲಿ ಹೊತ್ತಿ ಉರಿದಿರುವಂತದ್ದು. ರಾತ್ರಿಯಿಂದಲೇ ಕೂಡ ನಾಗಮಂಗಲ ಪಟ್ಟಣ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಇಡೀ ರಾತ್ರಿ ನಾಗಮಂಗಲ ಪಟ್ಟಣದಲ್ಲಿ ಜನರು ನಿದ್ದೆ ಮಾಡಿಲ್ಲ. ಯಾಕೆಂದ್ರೆ ಏನು ರಾತ್ರಿ ನಡೆದಂತ ಒಂದು ಗಲಭೆಯಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿಯನ್ನ ಹಚ್ಚಿ ಸಾಕಷ್ಟು ಲಕ್ಷಾಂತರ ರು ಮೌಲ್ಯದ ವಸ್ತುಗಳು ಸೇರಿದಂತೆ ಅಂಗಡಿ ಮಳಿಗೆಗಳು ಕೂಡ ನಾಶ ಆಗಿರುವಂತಹ ಘಟನೆ ನಡೆದಿದೆ. ಸದ್ಯಕ್ಕೆ ನಾಗಮಂಗಲದ ಪರಿಸ್ಥಿತಿ ಒಂದು ರೀತಿ ನಿಯಂತ್ರಣಕ್ಕೆ ಬಂದಿದೆ ಅಂತ ಹೇಳ್ಬಹುದಾದ್ರೂ ಕೂಡ ಇದು ಬೂದಿ ಮುಚ್ಚಿದ ವಾತಾವರಣದ ರೀತಿ ಇರುವಂತದ್ದು. ಯಾಕೆಂದ್ರೆ ನಾಗಮಂಗಲ ಪಟ್ಟಣದ ನಿನ್ನೆ ಆದಂತಹ ಒಂದು ಘಟನೆಯಲ್ಲಿ ಹಲವರ ಒಂದು ಬದುಕು ಕೊಚ್ಚಿ ಹೋಗಿದೆ. ಯಾಕೆಂದ್ರೆ ಏನು ಬದುಕನ್ನೇ ಕಟ್ಕೊಳ್ಳಿಕ್ಕೆ ಸಾಕಷ್ಟು ಇದನ್ನ ಬಂಡವಾಳವನ್ನ ಹಾಕಿ ಅಂಗಡಿ ಮಾಡಿದಂತ ಈ ಜನರು ನಿನ್ನೆ ರಾತ್ರಿ ಆದಂತ ಒಂದು ಘಟನೆಯಿಂದ ಹಲವರ ಬದುಕು ಕೂಡ ಕೊಚ್ಚಿ ಹೋಗಿರುವಂತ ಘಟನೆ ನಡೆದಿದೆ. ಸದ್ಯಕ್ಕೆ ಏನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವತ್ತು ಭೇಟಿಯನ್ನ ನೀಡಿ ಪರಿಸ್ಥಿತಿಯನ್ನ ಅವಲೋಕನ ಮಾಡಿ ಈ ಒಂದು ಘಟನೆಗೆ ಕಾರಣವಾದ ವಿರುದ್ಧ ಒಂದು ಕ್ರಮವನ್ನ ಕೈಗೊಳ್ತೀನಿ ಅಂತ ಹೇಳ್ತಿದ್ರು ಕೂಡ ಈ ಒಂದು ಘಟನೆಯಲ್ಲಿ ಆದಂತಹವರ ಒಂದು ನಷ್ಟ ಯಾರು ಹೊಣೆ ಇದಕ್ಕೆ? ಯಾಕೆಂದ್ರೆ ನಿನ್ನೆ ರಾತ್ರಿ ಒಂದು ಗಣೇಶ ವಿಸರ್ಜನೆಯ ವೇಳೆ ಆದಂತ ಕಲ್ಲು ತೂರಾಟ ಮತ್ತು ಚಪ್ಪಲಿ ತೂರಾಟದಿಂದ ಇಷ್ಟೆಲ್ಲ ಅವಘಡಗಳು ಸಂಭವಿಸಿದೆ. ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಂಡಿದ್ರೆ ಈ ಒಂದು ಘಟನೆ ಆಗ್ತಿರಲಿಲ್ಲ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಿದ್ದಾರೆ. ಏನು ಈ ಒಂದು ಘಟನೆಗೆ ಸರ್ಕಾರವೇ ಮುಖ್ಯ ಕಾರಣ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಿರುವಂತದ್ದು. ಏನು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ಮೇಲೆ ಈ ರೀತಿ ದೌರ್ಜನ್ಯಗಳು ನಡೀತಾ ಇದೆ ಅನ್ನೋದು ಕೂಡ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಒಂದು ಕಡೆ ಬಹುತೇಕ ಒಂದು ಮುಸ್ಲಿಮರ ಅಂಗಡಿಗಳು ಟಾರ್ಗೆಟ್ ಆಗಿ ಮತ್ತೊಂದು ಕಡೆ ಹಿಂದೂಗಳ ಅಂಗಡಿಗಳು ಕೂಡ ಈ ಒಂದು ಘಟನೆಯಲ್ಲಿ ಸುಟ್ಟು ಹೋಗಿರುವಂತದ್ದು. ಇಷ್ಟಾದ್ರೂ ಈ ಒಂದು ಘಟನೆಗೆ ಈಗ ತನಿಖೆಯನ್ನ ಮಾಡುವ ಮೂಲಕ ಸರ್ಕಾರ ಒಂದು ರೀತಿ ಇದನ್ನ ನಾವು ಕ್ರಮವನ್ನ ಕೈಗೊಳ್ತೀವಿ, ಪರಿಸ್ಥಿತಿ ಆಗ್ಬಾರ್ದಿತ್ತು, ಈಗ ಆಗೋಗಿದೆ, ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಆಗ್ಬಾರ್ದು ಅನ್ನೋ ಮಾತುಗಳನ್ನ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಚಲರಾಯಸ್ವಾಮಿ ಅವರು ಹೇಳ್ತಿದ್ದಾರೆ. ಆದ್ರೆ ಸ್ಥಳೀಯ ಮಾಜಿ ಶಾಸಕರಾಗಿರುವಂತಹ ಸುರೇಶ್ ಗೌಡ್ರು ಈ ಬಗೆಯಾಗಿ ಏನು ಈ ಒಂದು ಘಟನೆಗೆ ಇಲ್ಲಿನ ಶಾಸಕರಾಗಿರುವಂತಹ ಚಲರಾಯಸ್ವಾಮಿ ಅವರು ಮುಖ್ಯ ಕಾರಣ, ಏನು ಅವರು ಮುಸ್ಲಿಮರನ್ನ ಓಲೈಕೆ ಮಾಡಿ ಈ ಮಟ್ಟಿಗೆ ಆಗ್ಲಿಕ್ಕೆ ಅವರು ಒಂದು ಕಾರಣ. ಇಲ್ಲಿ ಆಗಿರುವಂತಹ ಘಟನೆಗೆ ಸಚಿವರು ನೇರ ಹೊಣೆಯನ್ನ ಮಾತುಗಳನ್ನು ಕೂಡ ಹೇಳ್ತಿದ್ರು. ಇಲ್ಲಿರುವಂತಹ ಪರಿಸ್ಥಿತಿಯನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಅನ್ನೋದು ಸಚಿವರ ಒಂದು ಆಗ್ರಹ ಆಗಿರುವಂತದ್ದು. ಏನು ಸಚಿವರೀಗ ಈ ಆಗಿರುವಂತಹ ಈ ನಷ್ಟಕ್ಕೆ ಸರ್ಕಾರದಿಂದ ಪರಿಹಾರವನ್ನ ಕೊಡಿಸ್ತೀನಿ, ನಾನು ಕೂಡ ವೈಯಕ್ತಿಕವಾಗಿ ಒಂದು ಪರಿಹಾರವನ್ನ ಕೊಡ್ತೀನಿ ಅನ್ನೋ ಮಾತುಗಳನ್ನ ಹೇಳಿದ್ರು. ಸದ್ಯದಲ್ಲಿರುವಂತಹ ಒಂದು ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಕೂಡ ಒಂದು ರೀತಿ ನಾಗಮಂಗಲದ ಪರಿಸ್ಥಿತಿ ಏನು ಕಳೆದ 40 ವರ್ಷಗಳ ಹಿಂದೆ ನಡೆದಂತ ಒಂದು ಘಟನೆಯಿಂದ ಇವತ್ತು ನಡೆದಂತ ಒಂದು ಘಟನೆ ಸಾಕ್ಷಿಯಾಗಿರುವಂತದ್ದು ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಹಿಂದೆ ಕೂಡ 40 ವರ್ಷದ ಹಿಂದೆ ಈ ರೀತಿಯಾಗಿ ಹಿಂದೂ ಮುಸ್ಲಿಂ ಗಲಾಟೆ ಸಂಭವಿಸಿತ್ತು, ಅಲ್ಲಿಂದ ಯಾವುದೇ ಒಂದು ಗಲಾಟೆ ಕೂಡ ಇರಲಿಲ್ಲ. ಆದ್ರೆ ಇವತ್ತಿನ ನಿನ್ನೆ ರಾತ್ರಿ ಆದಂತ ಘಟನೆಯಿಂದ ಈಗ ಸಾಕಷ್ಟು ಸಾವು ನೋವುಗಳು ಆಗಿಲ್ಲದೆ ಆದ್ರೂ ಕೂಡ ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಸದ್ಯಕ್ಕೆ ಪೊಲೀಸರ ಬಿಗಿ ಬಂದೋಬಸ್ತ್ನಿಂದ ಪರಿಸ್ಥಿತಿ ನಿಯಂತ್ರಣದಲ್ಲಿದೆ. ಆದ್ರೂ ಕೂಡ ಏನಿವಾಗ ಸದ್ಯಕ್ಕೆ ಈಗ ಚಲರಾಯಸ್ವಾಮಿ ಭೇಟಿ ನೀಡಿದ ಬಳಿಕ ಇನ್ನು 5 ಗಂಟೆಗೆ ರಾಜ್ಯದ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಸೇರಿದಂತೆ ಬಿಜೆಪಿಯ ರಾಜ್ಯ ಅಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗ್ತಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರದಲ್ಲಿ ಏನು ಸಚಿವರು ಕೊಡ್ತಿರುವಂತಹ ಗೃಹ ಸಚಿವರು ಹೇಳಿಕೆ ಕೊಡ್ತಿರುವಂತಹ ಮಾತುಗಳು ಕೂಡ ಒಂದು ರೀತಿ ಬಾಲಿಶ ಅಂತ ಹೇಳ್ಬೋದು. ಯಾವುದೇ ಒಂದು ಅಹಿತಕರ ಘಟನೆ ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಆಗಿರುವಂತಹ ಘಟನೆ ಸಾಕಷ್ಟು ಒಂದು ರೀತಿಯ ನಿಯಂತ್ರಣಕ್ಕೆ ಸಿಗದೇ ಇರೋ ರೀತಿಯಲ್ಲಿ ರಾತ್ರಿಯ ಒಂದು ಪರಿಸ್ಥಿತಿ ಇತ್ತು. ಸದ್ಯಕ್ಕೆ ಈಗ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಜೊತೆಗೆ ಜಿಲ್ಲಾಧಿಕಾರಿಗಳು ಕೂಡ ಈಗ ಏನು 2 ದಿನಗಳ ಕಾಲ
ಮದ್ಯ ಮಾರಾಟಕ್ಕೆ ನಿಷೇಧವನ್ನ ಏರಿ ಒಂದು ಆದೇಶವನ್ನ ಮಾಡಿದ್ದಾರೆ. ಯಾಕೆಂದ್ರೆ ಯಾವುದೇ ಅಹಿತಕರ ಘಟನೆಗಳು ನಡೆದಿರೋ ರೀತಿಯಲ್ಲಿ ಮಾಡಿದ್ದಾರೆ. ಜೊತೆಗೆ ಇನ್ನೀಗ ನಾಗಮಂಗಲ ಪಟ್ಟಣದಲ್ಲಿ 2 ದಿನಗಳ ಕಾಲ ಸೆಪ್ಟೆಂಬರ್ 14ವರೆಗೂ ಕೂಡ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಒಂದು ಪರಿಸ್ಥಿತಿ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಶಾಲಾ ಕಾಲೇಜಿಗೂ ಕೂಡ ಇವತ್ತು ರಜೆಯನ್ನು ಕೊಡುವ ಮೂಲಕ ಹೆಚ್ಚಿನ ಅನಾಹುತ ಸಂಭವಿಸಿದ ರೀತಿಯಲ್ಲಿ ನೋಡ್ಕೊಂಡಿರುವಂತ ಜಿಲ್ಲಾಡಳಿತ. ದಿವ್ಯಶ್ರೀ, ರಾಘವೇಂದ್ರ, ಗೃಹ ಸಚಿವರು ಇವತ್ತು ಭೇಟಿ ಕೊಡ್ತಿರೋದಾ ನಾಳೆನಾ? ಗೃಹ ಸಚಿವರು ಸದ್ಯಕ್ಕೆ ಭೇಟಿ ಇಲ್ಲ. ಆದ್ರೆ ಏನೀಗ ಸದ್ಯಕ್ಕೆ ಈಗ ಹೇಳ್ತಿರುವಂತ ಮಾಹಿತಿ ಪ್ರಕಾರ ಇವತ್ತು ಏನು ರಾಜ್ಯಾಧ್ಯಕ್ಷರಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಿಂದ BY ವಿಜೇಂದ್ರ ಅವರು ಮತ್ತೆ ವಿರೋಧ ಪಕ್ಷದ ನಾಯಕರ ಅಶೋಕ್ ಅವರು ಬರ್ತಿದ್ರೆ, ನಾಳೆ ಬೆಳಿಗ್ಗೆ 7 ಗಂಟೆಗೆ ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಬರ್ತಿದ್ದಾರೆ. ಅದೇ ರೀತಿಯಾಗಿ ಏನು ಸೆಪ್ಟೆಂಬರ್ 14ಕ್ಕೆ ಮಂಡ್ಯದ ಮಳವಳ್ಳಿಯಲ್ಲಿ ಒಂದು ಗಗನಚುಕ್ಕಿ ಜಲಪಾತೋತ್ಸವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಒಂದು ಮಂಡ್ಯ ಜಿಲ್ಲೆಗೆ ಬರ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ನಾಗಮಂಗಲ ಪಟ್ಟಣಕ್ಕೆ ಬರಬಹುದು ಅನ್ನೋ ಮಾಹಿತಿಗಳನ್ನು ಕೂಡ ಇಲ್ಲಿನ ಅಧಿಕಾರಿಗಳು ಹೇಳ್ತಿರುವಂತದ್ದು. ದಿವ್ಯಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗಾಗಿ. ಬೆಳೆಯೋದಕ್ಕೂ ಬಿಡೋದಿಲ್ಲ, ಬಿಟ್ಟು ಇಲ್ಲ ಪೊಲೀಸ್ನವರು. ಅದನ್ನ ಕಂಟ್ರೋಲಿಗೆ ತಗೊಂಡಿದ್ದಾರೆ. ಅದನ್ನ ಹೆಚ್ಚು ನೀವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.